ಹಾಯ್, ನಮಸ್ತೆ. ನಿನ್ನೆ ರಾತ್ರಿ ನಾನು ಡಿನ್ನರ್ಗೆ ಅಂತ ಇಡ್ಲಿ ಹಾಗೆ ಚಟ್ನಿ ಮಾಡಿದ್ದೆ. ಸೊ ಎಷ್ಟು ಕಡಿಮೆ ಮಾಡಿದ್ರೂ ಸ್ವಲ್ಪನಾದರೂ ಉಳಿಯುತ್ತಲ್ವ. ಮಾರ್ನಿಂಗ್ ಮತ್ತೆ ಅದೇ ಇಡ್ಲಿನ ತಿನ್ನಬೇಕು ಅಂತಂದರೆ ಯಾರೂ ಒಪ್ಪಲ್ಲ. ಸೊ ಹಾಗಾಗಿ ಉಳಿದಿರೋ ಅಂಥ ಇಡ್ಲಿನಲ್ಲಿ ನಾನು ಇಡ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡೋವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸಾಸಿವೆ ಹಾಗೆ ಜೀರಿಗೆ ಸ್ವಲ್ಪ ಚಟ್ಪಟ ಅನ್ನಬೇಕು. ಅದಾದಮೇಲೆ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಆನಿಯನ್ ಮತ್ತು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಆನಿಯನ್ ತುಂಬ ಸಾಫ್ಟ್ ಆಗಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು. ಒಂದು ಸ್ವಲ್ಪ ಕ್ರಂಚ್ ಇದ್ರೇ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಗೆ ಖಾರದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ತುಂಬ ಫ್ರೈ ಆಗೋ ನೆಸೆಸಿಟಿ ಇಲ್ಲ, ಹಾಗೆ ಬೇಯಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸ್ವಲ್ಪ ಆನಿಯನ್ ಕ್ರಂಚ್ ಇರಬೇಕು, ಆವಾಗ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಉಪ್ಪಿಟ್ಟು. ಹಾಗೆ ಉಳಿದಿರೋವಂಥ ಇಡ್ಲಿನ ನಾನಿಲ್ಲಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಣ್ಣದಾಗಿ ಪುಡಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಈ ಥರ ಸಣ್ಣದಾಗಿ ಪುಡಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಸೊ ನಾನು ಆಗಲೇ ಹೇಳ್ದಂಗೆ ತುಂಬ ಕ್ವಿಕ್ಕಾಗುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದು ಇವಾಗ ಮಿಕ್ಸ್ ಆಗಿದೆ. ನಾನಿಲ್ಲಿ ಮೇಲಿಂದ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸರಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇನ್ನೊಂದು ಚೂರು ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು. ರುಚಿಯಾದಂಥ ಟೇಸ್ಟಿಯಾದಂಥ ನೋಡೋಕ್ಕೂ ಚೆನ್ನಾಗಿ ಕಾಣೋ ಅಂಥ ಇಡ್ಲಿ ಉಪ್ಪಿಟ್ಟು ರೆಡಿ.